ಸಿಂಹರಾಶಿ ದೊಡ್ಡ ದೊಡ್ಡ ಸಂಘ ಸಂಸ್ಥೆಗಳು ಅಥವಾ ಇನ್ಯಾವುದೋ ರಾಜಕೀಯ ವಿಚಾರವಾಗಿ ಕೊಡ್ತಕ್ಕಂತಹ ಹೇಳಿಕೆ ನಿಮ್ಮನ್ನು ಸಂಕಷ್ಟಕ್ಕೆ ಸಿಗಹಾಕ್ಸುತ್ತೆ. ಹಾಗಾಗಿ ಮಾತಾಡಬೇಕಾದ್ರೆ ಇದು ನನಗೆ ಅಗತ್ಯ ಇದೆಯಾ, ನಾನು ಈ ಮಾತನ್ನು ಆಡಲಿಕ್ಕೆ ಯೋಗ್ಯನಾ, ಅರ್ಹನಾ, ಇವೆಲ್ಲವನ್ನು ಪ್ರಶ್ನೆ ಮಾಡಿಕೊಳ್ಬೇಕಾಗುತ್ತೆ. ರಸ್ತೆ ಬದಿಯ ವ್ಯಾಪಾರಿಗಳಿಗೆ ಸ್ವಲ್ಪ ಮಟ್ಟಿಗೆ ನಷ್ಟವಾಗ್ತಕ್ಕಂತಹ ಸಾಧ್ಯತೆ. ಆಹಾರ ಮಿತವಾಗಿರಲಿ, ಇಲ್ಲದೇ ಇದ್ದರೆ ಸಮಸ್ಯೆಯನ್ನು ಮಾಡ್ಕೊಳ್ತೀರಿ. ತುಂಬ ಶ್ರಮದಾಯಕವಾದಂತಹ ದಿವಸ, ಅಷ್ಟು ಸುಲಭವಾಗಿ ಎಲ್ಲ ಕೆಲಸಗಳು ಆಗಿಬಿಡುತ್ತೆ ಅಂತ ಹೇಳೋಕ್ಕೆ ಬರೋದಿಲ್ಲ. ಹಿರಿಯರ ಸಲಹೆ ನಿಮಗೆ ಪ್ರಯೋಜನಕಾರಿ, ಆದರೆ ನೀವು ಅದನ್ನು ಸ್ವೀಕಾರ ಮಾಡೋದಿಲ್ಲ. ದೊಡ್ಡವರ ಮಾತಿಗೆ ನಿಮ್ಮ ಹತ್ರ ಬೆಲೆ ಸ್ವಲ್ಪ ಕಡಿಮೆ ಇರುತ್ತೆ ಅಥವಾ ತಾತ್ಸಾರ ಭಾವನೆ ಹೆಚ್ಚಾಗಿರುತ್ತೆ ಅಂತ ಅರ್ಥ. ನಿಮ್ಮ ಸಂಬಂಧ ಇಲ್ಲದೇ ಇರತಕ್ಕಂತಹ ಕೆಲವು ಕೆಲಸಗಳು ನಿಮಗೆ ಅಪಕೀರ್ತಿಯನ್ನು ತರುತ್ತೆ. ಅಂದರೆ ನಿಮಗೂ ಆ ಕೆಲಸಕ್ಕೂ ಸಂಬಂಧ ಇಲ್ಲ, ಯಾರೋ ಮಾಡಿದಂತಹ ತಪ್ಪಿಗೆ ನೀವು ತಲೆಬಾಗಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ಅವಮಾನವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಸ್ತ್ರೀ ಶಾಪ ನಿಮ್ಮನ್ನು ಹೆಚ್ಚಾಗಿ ಕಾಡಬಹುದು ಅಂತ ಅರ್ಥ. ಬೇರೆಯವರಿಗೆ ಹಿಂದೆ ಏನಾದರೂ ಹಿಂಸೆಯನ್ನು ಮಾಡಿರುವಂಥದ್ದು ಅಥವಾ ನಿಮ್ಮ ಕೆಲಸವನ್ನು ಹಿಂಸೆ ಕೊಟ್ಟು ಮಾಡಿಸ್ಕೊಂಡಿರ್ತಕ್ಕಂಥದ್ದು ಈ ದಿವಸ ನಿಮಗೆ ವಿರುದ್ಧವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಸಂತಾನ ಅಪೇಕ್ಷೆಗಳಿಗೆ ಅಶುಭವಾದಂತಹ ದಿವಸ. ಈ ವಿಶೇಷವಾಗಿ ಶನಿವಾರ ಹುಟ್ಟಿದಂಥವರಿಗೆ, ಕನ್ಯಾ ರಾಶಿಯವರಿಗೆ ಸಮಸ್ಯೆಗಳು ಕಾಡುವಂಥದ್ದಾಗತ್ತೆ. ತುಂಬ ಉನ್ನತವಾದಂತಹ ಉಪಯುಕ್ತವಾದಂತಹ ದಿವಸ ಅಂತ ಹೇಳಿ ಅಂದುಕೊಳ್ಳೋದ್ರೊಳಗಡೆ ನಿಮಗೇನೋ ಸಮಸ್ಯೆಗಳು ಕಾಡುವಂಥದ್ದಾಗತ್ತೆ. ಹೊಸ ವಸ್ತ್ರವನ್ನು ಖರೀದಿ ಮಾಡಬಹುದು. ಮಂಗಳ ಕಾರ್ಯಕ್ಕೆ ಆ ವಸ್ತ್ರವನ್ನು ಖರೀದಿ ಮಾಡ್ತಕ್ಕಂಥದ್ದು ಬೇಡ. ನಿಮ್ಮ ಪಾಲಿಗೆ ದಿನ ಅಷ್ಟೊಂದು ಪ್ರಶಸ್ತ ಅಲ್ಲವೇನೋ ಅನ್ನುವಂತಹ ಅರ್ಥ. ಸರ್ಕಾರಿ ಉದ್ಯೋಗದಲ್ಲಿ ಲಾಭವಾಗ್ತಕ್ಕಂತಹ ಸಾಧ್ಯತೆ. ಸಂತಾನ ಗೋಪಾಲ ಕೃಷ್ಣನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಸಂತಾನ ಪ್ರತಿಬಂಧಕ ದೋಷ ಇರತಕ್ಕಂಥವರಿಗೆ ಅದು ಉತ್ತಮವಾದಂತಹ ಫಲವನ್ನು ಕೊಡಲಿ. ಶುಭವಾಗಿ. ತುಲಾರಾಶಿ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಸಮಸ್ಯೆಗಳಾಗಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ಯಾರಿಗೂ ಕೂಡ ಯಾವುದೇ ವಿಶ್ವಾಸದಲ್ಲಿ ಅಥವಾ ಯಾವುದೇ ವಿಚಾರದಲ್ಲಿ ಆಶ್ವಾಸನೆಯನ್ನು, ಭರವಸೆಯನ್ನು ಕೊಡಬೇಡಿ. ನಿಮ್ಮ ಹತ್ರ ಅದನ್ನು ನೆರವೇರಿಸಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಿ. ಸ್ವಾರ್ಥಕ್ಕಾಗಿ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ ಅನ್ನುವಂತಹ ಅಪವಾದ ನಿಮ್ಮ ಮೇಲೆ ಬರತಕ್ಕಂಥದ್ದಿದೆ. ಶೀತ ಸಂಬಂಧವಾದಂತಹ ತೊಂದರೆಯಿಂದ ಒಂದಷ್ಟು ಸಮಸ್ಯೆಗಳನ್ನು ಎದುರಿಸ್ತೀರಿ. ನಿಮಗೂ ಕೂಡ ಬೇಸರವಾಗ್ತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ಅತಿಥಿಗಳಿಗೆ ನಿಮ್ಮನ್ನು ಕಾಯ್ದು ಬೇಸರ ಆಗಬಹುದು. ನಿಮ್ಮದೇ ಆದಂತಹ ಒತ್ತಡದಲ್ಲಿ ನೀವಿರ್ತೀರಿ. ಆದರೆ ಮನೆಗೆ ಬಂದಂಥವರು ನಿಮ್ಮನ್ನು ಕಾಯ್ದು ಬೇಸರ ಪಟ್ಟುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಸಮಾಜಕ್ಕೆ, ವೃತ್ತಿಗೆ, ವ್ಯಕ್ತಿಗೆ ಗೌರವ ಮತ್ತು ಬೆಲೆಯನ್ನು ಕೊಡಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ನಿಮಗಿದು ಹೊಸತೇನಲ್ಲ, ಆದರೂ ಕೂಡ ಯಾವುದೋ ಒಂದು ಬೇರೆಯ ವಿಚಾರಕ್ಕೆ ನೀವು ಆಸಕ್ತಿಯನ್ನು ತೋರಿಸುವಂಥದ್ದು ಅಷ್ಟು ಸೂಕ್ತವಲ್ಲ ಅಂತ ಅರ್ಥ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಹೊಸ ವ್ಯವಹಾರಕ್ಕೆ ಶುಭವಾದಂತಹ ದಿವಸ ಅಲ್ಲ ಅಂತ ಹೇಳಬೇಕು. ಕಬ್ಬಿಣ ವ್ಯಾಪಾರಿಗಳಿಗೆ ಲಾಭ ಇರುವಂಥದ್ದು, ಆದರೆ ಕಬ್ಬಿಣದಿಂದಲೇ ತೊಂದರೆಯೂ ಕೂಡ ಇದೆ ಅನ್ನುವಂಥದ್ದನ್ನು ಗಮನಿಸಿ. ಶನೈಶ್ಚರನ ಪ್ರಭಾವ ಅಂತ ಹೇಳಬೇಕು. ಕುಟುಂಬದಲ್ಲಿ ನಿತ್ಯದ ಸಮಸ್ಯೆಗಳಿಂದ ಬೇಸರವಾಗುತ್ತೆ. ಪ್ರತಿನಿತ್ಯವೂ ಕೂಡ ಅದೇ ಗೋಳು ಅನ್ನುವಂತಹ ಒಂದು ಬೇಸರದ ಸಂಗತಿ ನಿಮಗೆ ನೋವನ್ನು ಉಂಟು ಮಾಡುವಂಥದ್ದಾಗುತ್ತೆ. ಸಮೂಹದಿಂದ ಮಾಡ್ತಕ್ಕಂತಹ ಕೆಲಸದಲ್ಲಿ ಜಯವಿರುತ್ತೆ. ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಕ್ಕಂತಹ ಕೆಲಸ ಏನು ಹೇಳ್ತೀವಿ, ಅದರಿಂದ ನಿಮಗೆ ಅನುಕೂಲವಾಗ್ತಕ್ಕಂಥದ್ದಿದೆ. ಆತ್ಮವಿಶ್ವಾಸವೇ ನಿಮ್ಮ ಪ್ರಗತಿಗೆ ದಾರಿದೀಪವಾಗುತ್ತೆ. ಅಂದರೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ನಿಮ್ಮನ್ನು ಮೇಲಕ್ಕೆತ್ತುತ್ತೆ ಅನ್ನುವಂಥದ್ದು. ಅದರ ಗುಣಮಟ್ಟವನ್ನು ಹಾಗೆ ಉಳಿಸ್ಕೊಳ್ಳಿ, ಕಾಪಾಡಿಕೊಳ್ಳಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಅಧಿಕಾರಿ ವರ್ಗದವರಿಗೆ ಯಾವುದೇ ರೀತಿಯ ಸಹಕಾರ ದೊರೆಯದೆ ತೊಂದರೆಯಾಗ್ತಕ್ಕಂಥದ್ದು, ನೀವು ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡದೇ ಇರತಕ್ಕಂಥದ್ದಾಗತ್ತೆ. ಆ ರೀತಿಯಲ್ಲಿದ್ದಾಗ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.